ತಡ್ರಿ ತಡ್ರಿ, ಇಂಜಿನಿಯರ್ ಒಂದು ಕಮಿಟ್ಮೆಂಟ್ ಕೊಡ್ತಾ ಇದ್ದಾರೆ, ತಡ್ರಿ ಹೇಳಿ ಸರ್. ಸರ್ ನೀವು ದಬ್ಬೆ ಸರ್ ನೀವು ದಬ್ಬೆಗಟ್ಟ ತಕ್ಕ ನೀರು ತಗೊಂಬಂದ್ರೆ ಬಹುತೇಕ ಕಂದ್ಕೆರೆ ಸಾದ್ರಳ್ಳಿ ತಕ್ಕ ಜನ ನಿಮ್ಮ ಹೆಸರು ಹೇಳ್ತಾರೆ. ನೆಕ್ಸ್ಟ್ ಒಂದು ಮೇಡಮ್, ಈ ತಾಲ್ಲೂಕಿನ ಪುರಾತನವಾದಂಥ ಡ್ಯಾಮು ಬೋರನ್ಕಣಿವೆ ಡ್ಯಾಮು. ಬೋರನ್ಕಣಿವೆ ಡ್ಯಾಮಿಂದ ಇವತ್ತಿನ ತನಕ ನಾವು ಪೂರ್ಣ ಪ್ರಮಾಣದಲ್ಲಿ ಆ ನೀರನ್ನು ಸದ್ಬಳಕೆ ಮಾಡ್ಕೊಳಕ್ಕಾಗಿಲ್ಲ. ಅದಕ್ಕೆ ಬೋರನ್ಕಣಿವೆ ಡ್ರಿಂಕಿಂಗ್ ವಾಟರ್ ಬೋರನ್ಕಣಿವೆಯಿಂದ ಬಲದಂಡೆ ಬೋರನ್ಕಣಿವೆಯಿಂದ ಬಲದಂಡೆ ಕಾಲುವೆಯನ್ನು ಅತಿ ಕಡಿಮೆ ವೆಚ್ಚದಲ್ಲಿ ನಿರ್ಮಾಣ ಮಾಡಿದ್ರೆ ಲೆಕ್ಕೇನಹಳ್ಳಿಯಿಂದ ಮೈಲ್ ಕಬ್ಬೆ ತಕ್ಕನೂ ಅದನ್ನು ಮಾಡಿದಾಗ ಅದು ಹಲವಾರು ಜನ ಆ ಭಾಗದ ರೈತರಿಗೆ ಅನುಕೂಲ ಆಗುತ್ತೆ. ಆ ಕಣಿವೆ ನೀರನ್ನು ನಾವು ಪ್ರಾಮಾಣಿಕವಾಗಿ ಬಳಸ್ಕೊಳ್ಳೋಂಥ ಅನುಕೂಲ ಆಗುತ್ತೆ. ಇನ್ನೊಂದು, ಈಗ ಭದ್ರಾ ಮೇಲ್ದಂಡೆ ಎಕ್ಸಿಕ್ಯೂಷನ್ ಆಗ್ತಾ ಐತೆ ತಡ್ರಪ್ಪ, ಇಷ್ಟೇ ನಾವೇ ಭದ್ರಾ ಮೇಲ್ದಂಡೆ ಎಕ್ಸಿಕ್ಯೂಷನ್ ಆಗ್ತಾ ಇದೆ. ಕಾಮಗಾರಿ ಮುಗಿಯೋದಕ್ಕಿಂತ ಮುಂಚೆನೆ ಮೈಕ್ರೋ ಇರಿಗೇಷನ್ ಏನಾಗಿದೆ, ಡ್ರಿಪ್ ಇರಿಗೇಷನ್ ಕಾಮಗಾರಿಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ. ಮೇಯ್ನ್ ಕೆನಾಲೇ ಕೆಲಸ ನೀರೇ ಬರೋದಲ್ಲ, ನೀರು ಬರೋದಕ್ಕಿಂತ ಮುಂಚೆನೇ PVC ಪೈಪ್ಲೈನ್ ಹಾಕಿ ಡ್ರಿಪ್ ಮಾಡಿ ಹೋದರೆ ಅವು ಪೂರ್ತಿ ಐಸ್ ಕ್ಯಾಂಡಿಗೆ ಹೋಗ್ತವೆ, ಪಾಕಂ ಪಪ್ಪಿಗೆ ಹೋಗ್ತವೆ. ಸಾರ್ವಜನಿಕರ ತೆರಿಗೆ ಹಣ ಎಕ್ಸಿಕ್ಯೂಷನ್ ಆಗುತ್ತೆ, ನೀರು ಬಂದಿದ್ದ ದಿವಸ ರೈತರ ಭೂಮಿಗೆ ನೀರು ಹರಿಯಲ್ಲ. ಆದ್ದರಿಂದ ಕೆನಾಲಲ್ಲಿ ನೀರು ಹರಿದ ಮೇಲೆ ಈ ಕಾಮಗಾರಿಗಳನ್ನು ಮಾಡಬೇಕಾಗುತ್ತೆ. ದಯಮಾಡಿ ಇದನ್ನು ಗಮನಿಸಿ. ಇದಕ್ಕೆ ನೀರಾವರಿಗೆ ಸಂಬಂಧಪಟ್ಟಂತೆ ಇದನ್ನು ನೀವು ಎಕ್ಸಿಕ್ಯೂಷನ್ ಮಾಡಬೇಕು. ಹೇಮಾವತಿ ಬೋರನ್ಕಣಿವೆ ರೈಟ್ ಕೆನಾಲ್ ಇಂಪಾರ್ಟೆಂಟು. ಚಿಕ್ಕನಾಯಕನಹಳ್ಳಿ ತಾಲ್ಲೂಕಿನಲ್ಲಿ ಅವೈಜ್ಞಾನಿಕವಾಗಿ ಎಲ್ಲ ಕೆರೆ ಕಟ್ಟೆ ಹಳ್ಳ ತೊರೆಗಳಲ್ಲಿ ಬೇಕಾಬಿಟ್ಟು ಮಣ್ಣೆತ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಶಾಸಕರು ತಹಸೀಲ್ದಾರರು ಎಲ್ಲರೂ ಸಹ ಸಭೆ ಮಾಡಿದ್ದಾರೆ. ಸಭೆ ಮಾಡಿದ ಮೇಲೂ ಸಹ ಮಣ್ಣೆತ್ತ ಅಂತ ಆಟಿಟ್ಯೂಡು ಕಮ್ಮಿ ಆಗಿಲ್ಲ. ತೋಟಕ್ಕೆ ಮಣ್ಣೆ ಹಾಕಿ ಹೊಡಿಬೇಕು ಅನ್ನೋದನ್ನ ತೋಟಗಾರಿಕೆ ಇಲಾಖೆಯವರು ಹೇಳಲ್ಲ, ಕೃಷಿ ಇಲಾಖೆಯವರು ಹೇಳಲ್ಲ. ತೋಟಗಳು ಹಾಳಾಗೋದು ತಪ್ಪಲ್ಲ. ಒಂದು, ಇದಕ್ಕೆ ಸಂಬಂಧಪಟ್ಟಂಗೆ ತಾಲ್ಲೂಕಿನ ಕೆರೆ ಕಟ್ಟೆಗಳು ಹಾಳಾದರೆ ನೀವು ಗಂಗಾ ನದಿ ನೀರು ಹರಿಸಿದ್ರು ಸಹ ಗ್ರೌಂಡ್ ವಾಟರ್ ಸೋರ್ಸು ರೀಚಾರ್ಜ್ ಆಗಲ್ಲ. ಇದೊಂಥರ ಮಣ್ಣು ದಂಧೆ ಆಗಿದೆ. ಏಕೆಂದರೆ ಕೆರೆ ಕಟ್ಟೆಗಳ ಮದರ್ ಅರ್ಥ ಹೋಗುತ್ತೆ, ಅದು ಫಿಲ್ಟರ್ ಮೀಡಿಯಾ ಹೋಗುತ್ತೆ, ಮಣ್ಣು ಹೋಗುತ್ತೆ. ಸಾವಿರಾರು ಲೋಡು ಇವತ್ತು ತಾಲ್ಲೂಕಿನಲ್ಲಿ ಸ್ಟಾಕ್ ಆಗಿದೆ. ಇಲ್ಲ ಹೋಯ್ತು ಸರ್. ಈಗ ನವಿಲೆಕೆರೆಗೆ ನೀರು ಬಿಟ್ಟರೆ ಪ್ರಯೋಜನ ಏನು ಬಂತು? ಇದು ಪಬ್ಲಿಕ್ ಆಟಿಟ್ಯೂಡು ನೋಡಿ ಮೇಡಮ್. ನೀವು ಇವತ್ತಿನ ತನಕ ನಿಮ್ಮ ಸಬ್ ಡಿವಿಷನ್ಗೆ ಮರಳು ನಿಗಾ ಸಮಿತಿ ರಚನೆನೇ ಮಾಡಿಲ್ಲ ಮೇಡಮ್. ಇಲ್ಲ, ನೀವು ಮರಳು ನಿಗಾ ಸಮಿತಿ ರಚನೆ ಮಾಡಿದರೆ ಪಬ್ಲಿಕ್ಸೇ ಹೋಗ್ಬಿಟ್ಟು ಆರಾಮಾಗಿ ಅವ್ರಿಗೆ ಕಾನ್ಸ್ಟಿಟ್ಯೂಷನಲ್ ಪವರ್ ಸಿಗೋದು. ಅಟ್ಲೀಸ್ಟು ಅವ್ರು ಹೋಗಿ ಕೆಲಸ ಮಾಡ್ತಾರೆ, ಅಡ್ಮಿನಿಸ್ಟ್ರೇಷನ್ ಜೊತೆ ಕೆಲಸ ಮಾಡ್ತಾರೆ. ಯು ಪೀಪಲ್ ಆರ್ ನಾಟ್ ಡೂಯಿಂಗ್ ದಟ್ ಒನ್. ಸಾರ್ವಜನಿಕರು ನಿಮ್ಮ ಜೊತೆ ಕೆಲಸ ಮಾಡಬೇಕಾದ್ರೆ ನಿಮಗೂ ಶಕ್ತಿ ಬರಬೇಕಲ್ವಾ? ಈಗ ಮೇಡಮ್, ಅಕ್ರಮವಾಗಿ ಸರ್ಕಾರಕ್ಕೆ ತೆರಿಗೆ ಕಟ್ಟದಂಗೆ ಸಾವಿರಾರು ಲೋಡು ಈ ತಾಲ್ಲೂಕಲ್ಲಿ ಸ್ಟಾಕ್ ಆಗಿದೆ. ಮಣ್ಣು ಕಮರ್ಷಿಯಲ್ ಆಗಲಿ ಯಾವುದೇ ಆಗಲಿ ಸಾವಿರಾರು ಲೋಡ್ ಸ್ಟಾಕ್ ಆಗಿದೆ. ಅದು ಸರ್ಕಾರಕ್ಕೆ ತೆರಿಗೆ ಬರುತ್ತಲ್ವಾ? ಅಟ್ಲೀಸ್ಟು ಒಂದು 50-60 ಕೋಟಿ ತೆರಿಗೆ ಬಂದರೆ ನೀವು ಡೆವಲಪ್ಮೆಂಟ್ಗೆ ಆಗಲ್ವಾ? ಎಲ್ಲ ಇಡಿಕೆ ಮಾಡಕ್ಕೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.